ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ರಾಮನೋರ್ವನೇ ವೀರ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾರಾದೊಡ ತಡೆಯಲಿಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಜ್ಜೆಯಿಲ್ಲದಿರ್ದುಪುದೆ ತನಗೂರ್ವ ತೋಳ್ಗಳಿವೇತಕ್ಕೆ ಎಂದು ಸಲೆವಾಸಿಯಂ ತೊಟ್ಟು ಲವ ನುರಿದಿದ್ದನು. ಮಕ್ಕಳೇ, 8ನೇ ತರಗತಿ ಮಕ್ಕಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ತುಂಬಾ ಸಲ ನಿಮ್ಗೆ ರಿಪೀಟೆಡ್ ಕ್ವಶನ್ ಅಂದ್ರೆ ಈ ಕ್ವಶನ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ವೀರನವ ಪದದಲ್ಲಿ ಬರ್ತಕ್ಕಂತ ಈ 4, 5, 6 ಸಾಲುಗಳು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ವೀರಲಭ ಪದ್ಯದಲ್ಲಿ ನಿಮ್ಗೆ ಸಾರಾಂಶ ಬರೆಯೋದಕ್ಕೆ ಕೇಳ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ವೀರಲಭ ಪದ್ಯವನ್ನು ಬರೆದಂತ ಕವಿ ಲಕ್ಷ್ಮೀಶ. ಈತನಿಗೆ ಲಕ್ಷ್ಮೀಶ, ಲಕ್ಷ್ಮೀ ರಮಣ ಅಂತ ಎಲ್ಲ ಕರಿತೀವಿ. ಈತನಿರ್ತಕ್ಕಂಥ ಹೆಸರು ಉಪಮಾಲೋಲ ಅಂತ. ಈತ ಬರೆದಂತ ಕೃತಿ ಜೈಮಿನಿ ಭಾರತ. ಈತ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಈತ ರಾಮಾಯಣವನ್ನ ಕಾವ್ಯ ವಸ್ತುವನ್ನಾಗಿಸ್ಕೊಂಡು ಈ ಜೈಮಿನಿ ಭಾರತವನ್ನ ಬರೀತಾನೆ. ಈ ಜೈಮಿನಿ ಭಾರತ ಅನ್ನೋ ಗ್ರಂಥದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪದ್ಯನೇ ವೀರಲಭ. ಹೆಸರಿನ ತಕ್ಕನಾಗೆ ಆತ ವೀರಲಭನೇ. ರಾಮ ಸೀತೆಯನ್ನ ಕರ್ಕೊಂಡ್ ಬಂದ್ಮೇಲೆ ಬ್ರಹ್ಮ ಹತ್ಯಾ ದೋಷ ಆಗಿರುತ್ತೆ ಅಂತ ಹೇಳಿ ಒಂದು ಯಜ್ಞವನ್ನ ಮಾಡ್ಬೇಕು ಅಂತ ಹೊರಡ್ತಾನೆ. ಅಷ್ಟೊತ್ತಿಗಾಗ್ಲೇ ಸೀತೆ ತುಂಬು ಗರ್ಭಿಣಿ. ಆಕೆಯನ್ನ ಕಾಡಿಗೆ ಲಕ್ಷ್ಮಣ ಬಿಟ್ಟು ಬಂದಿರ್ತಾನೆ. ಆ ಟೈಮಲ್ಲಿ ನಿಂಗೆ ಬ್ರಹ್ಮ ಹತ್ಯಾ ದೋಷ ಆಗಿದೆ ರಾಮ, ನೀನು ಅಶ್ವಮೇಧ ಯಾಗವನ್ನ ಮಾಡ್ಬೇಕು ಅಂತ ಋಷಿಮುನಿಗಳು ಹೇಳಿದಾಗ ಬ್ರಹ್ಮ ಹತ್ಯಾ ದೋಷವನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ರಾಮ ಅಶ್ವಮೇಧ ಯಾಗವನ್ನ ಮಾಡಿದಾಗ ಅಶ್ವವನ್ನ ಕುದುರೆಯನ್ನ ಬಿಡ್ತಾರೆ. ಆ ಕುದುರೆಯನ್ನ ಯಾರು ಕಟ್ಟಿ ಹಾಕ್ತಾರೋ ಅವರೇ ವೀರರು ಅನ್ನೋದು ಈ ಪದ್ಯದ ಸಾರಾಂಶ ಆಗಿದೆ. ಅಷ್ಟೊತ್ತಿಗಾಗ್ಲೇ ಸೀತೆ 2 ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿರ್ತಾಳೆ. ವಾಲ್ಮೀಕಿ ಆಶ್ರಮದಲ್ಲಿ ಆಕೆ ವಾಸ ಮಾಡ್ತಿದ್ದಾಳೆ. ವಾಲ್ಮೀಕಿ ಅವರು ವರುಣದೇವನನ್ನ ಭೇಟಿಯಾಗೋದಕ್ಕೆ ವರುಣಲೋಕಕ್ಕೆ ಹೋದಾಗ ಆಗ ವಾಲ್ಮೀಕಿ ಅವರು ಹೇಳೋಗಿರ್ತಾರೆ, ಯಾರಿಗೆ? ಲವನಿಗೆ ಸ್ವಲ್ಪ ಆಶ್ರಮದ ಕಡೆ, ತೋಟದ ಕಡೆ, ಉದ್ಯಾನವನದ ಕಡೆ ಸ್ವಲ್ಪ ನೋಡ್ಕೊಳಪ್ಪ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಲವ ತನ್ನ ಗೆಳೆಯರನ್ನ ಕೂಡ್ಕೊಂಡು ಆ ಉದ್ಯಾನವನದಲ್ಲಿ ಆಟ ಆಡ್ತಿರ್ತಾನೆ. ರಾಮನ ಕುದುರೆ ಎಲ್ಲಾ ದೇಶವನ್ನ ಸಂಚಾರ ಮಾಡ್ಕೊಂಡು ರಾಮನ ಕುದುರೆ ಇಲ್ಲಪ್ಪ ಬರುತ್ತೆ ಅಂದ್ರೆ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತೆ. ಅದೇ ಪದ್ಯದ ಸಾರಾಂಶ ಮಕ್ಕಳೇ. ಈ ಸಾರಾಂಶವನ್ನ ಬರೆದ ನಿಮ್ಗೆ 4 ಅಂಕಗಳು. ಉರ್ವಿಯೊಳ ಕೌಸಲ್ಯ ಪಡೆದ ಕುವರಂ ರಾಮ. ಕುದುರೆ ಆ ಉದ್ಯಾನವನಕ್ಕೆ ಬಂದಿದೆ. ಆ ಕುದುರೆ ಅಣೆಕಟ್ಟಿಯ ಮೇಲೆ ಒಂದು ಲಿಖಿತ ಬರಹ ಇದೆ. ಏನು ಆ ಬರಹ? ಉರ್ವಿಯೊಳ ಕೌಸಲ್ಯ ಪಡೆದ ಕುವರಂ ರಾಮ. ಉರ್ವಿ ಅಂದ್ರೆ ಭೂಮಿ. ಈ ಭೂಮಂಡಲದಲ್ಲಿ ಕೌಸಲ್ಯ ಪಡೆದಂತ ದೊಡ್ಡ ರಾಜ್ಕುಮಾರ ಯಾರಪ್ಪ ಅಂದ್ರೆ ರಾಮ. ರಾಮನೋರ್ವನೇ ವೀರ. ಆತ ಒಬ್ಬನೇ ವೀರ. ಇಲ್ಲೇ ಲವನ್ಗೆ ಸ್ವಲ್ಪ ಬೇಜಾರಾಗೋದು, ಕೋಪ ಬರೋದು. ಅವನೊಬ್ಬನೇ ವೀರನು, ನಾವ್ ಯಾರು ಏನು ಅನ್ಕೋ ಅನ್ನೋ ತರ. ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮ. ರಾಮನೋರ್ವನೇ ವೀರ ವೀರನಾಥನ ಯಜ್ಞ ತುರಗವಿದು. ಆ ರಾಮನ ಯಜ್ಞ ತುರ್ಗ ಅಂದ್ರೆ ಆ ರಾಮ ಬಿಟ್ಟಂತ ಯಜ್ಞದ ಕುದುರೆ ಇದು. ರಾಮನೋರ್ವನೇ ವೀರ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪದೊಡ. ಯಾರಿಗೆ ಇದನ್ನ ಕಟ್ಟಿ ಹಾಕೋದಕ್ಕೆ ಆಗಲ್ಲ, ಯಾರಿಗೆ ಇದನ್ನ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ, ಅವ್ರು ಏನ್ ಮಾಡ್ಬೇಕು, ಇದನ್ನ ಮುಂದೆ ಕಳಿಸ್ಬೇಕು. ಇದನ್ನ ಯಾರು ಕಟ್ಟಿ ಹಾಕೋದಾಗಲ್ಲ, ಅವರು ಸೋಲನ್ನ ಒಪ್ಕೊಳ್ಬೇಕು. ತಡೆಯಲಿಂದಿರ್ದ ಲೇಖನವನ್ನೋದಿ. ಈ ಲೇಖನವನ್ನ ಓದ್ಕೊಂಡು ಮುಂದೆ ಕಳಿಸ್ಬೇಕು ಅಂತ ಬಂದ್ಬಿಟ್ಟಿದೆ. ಅದನ್ನ ಓದ್ಕೊಂಡ ಯಾರು? ವೀರಲಭ. ಅದನ್ಗೆ ಸ್ವಲ್ಪ ಕೋಪ ಬಂತು. ಗರ್ವಮಂ ಬಿಡಿಸದಿದ್ದೊಡೆ. ಇವ್ನ ಏನಾದ್ರು ಮಾಡಿ ಈ ತರ ಬರ್ದು ಕಳಿಸಿದಾರಲ್ಲ ಲಿಖಿತದಲ್ಲಿ, ಅವನ ಗರ್ವವನ್ನ ಬಿಡಿಸ್ಬೇಕು ಅಂತ ಹೇಳಿ ಪಣ ತೊಟ್ಟ ಯಾರು? ಲವ. ತನ್ನ ಮಾತೆಯಂ ಸರ್ವಜನಮಂ ಬಜ್ಜೆಯನ್ನ ಬಿರುದುಪುದೆ. ಈ ಕುದುರೆಯನ್ನ ಮೊದಲು ಏನ್ ಮಾಡ್ಬೇಕು? ಗಟ್ಟಿ ಹಾಕ್ಬೇಕು ಅಂತ ಪಣ ತೊಡ್ತಾನೆ. ಅದಕ್ಕೆ ಮುಂದೆ ಏನ್ ಮಾಡ್ತಾನೆ, ಏನಾದ್ರೂ ಈ ಕುದುರೆನ ನಾನು ಗಟ್ಟಿ ಹಾಕ್ತಿ ಬಿಟ್ರೆ ಸರ್ವಜನ, ಎಲ್ಲಾ ಜನ ನನ್ನ ತಾಯಿಯನ್ನ ಏನಂತ ಕರೀತಾರೆ? ಬಂಜೆ ಅಂತ ಕರೀತಾರಲ್ಲ ಅಂತ ಅನ್ಕೊಂಡು ಲವನು ಸ್ವಲ್ಪ ಕೋಪತನದಿಂದ ಬಂಜೆಯನ್ನ ಬಿರುದುಪುದೆ ತನ್ನ ಪೂರ್ವ ತೋಳ್ಗಳಿ ವೇತಕೆ ಎಂದು. ನನಗಿರ್ತಕ್ಕಂಥ ಈ ತೋಳ್ಗಳು ಯಾಕೆ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ, ನಾನು ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ನ ತಾಯಿಯನ್ನ ಎಲ್ಲರೂ ಬಂಜೆ ಅಂತ ಕರೀತಾರಲ್ಲ ಅಂತ ನಿರ್ಧಾರವನ್ನ ಮಾಡ್ಕೊಂಡು ಸಲೆವಾಸಿಯಂ ತೊಟ್ಟು ಲವ ನುರಿದಿದ್ದನು. ತನ್ನ ಬಿಲ್ಲನ್ನ ತಗೊಂಡು ರೆಡಿಯಾಗಿ ಏನ್ ಮಾಡ್ದ? ಲವ ನುರಿದಿದ್ದನು ಅಂದ್ರೆ ಕೋಪದಿಂದ ಮುಂದೆ ಬಂದ ಯಾರು? ಲವ. ಮುಂದೆ ನಿಮ್ಗೆ ಏನಾಗ್ತಿತ್ತು ಗೊತ್ತು ಮಕ್ಕಳೇ? ಈ ಪದ್ಯದಲ್ಲಿ ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಇದು. ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮ. ಈ ಸ್ಟ್ಯಾಂಡ್ ತುಂಬಾ ಸಲ ಕೇಳಿದ್ದಾರೆ ಮಕ್ಕಳೇ. 4 ಅಂಕಗಳಿಗಿರುತ್ತೆ. ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಪರೀಕ್ಷೆ ತುಂಬಾ ಚೆನ್ನಾಗಿ ಮಾಡಿ. ಧನ್ಯವಾದಗಳು.